ತಾಲಿಬಾನಿ ಕೌಂಟರ್ ಪಾರ್ಟ್ ಜೊತೆಯಲ್ಲಿ ಜೈಶಂಕರ್ ಅವರು ಹಸ್ತಲಾಘವ ಮಾಡೋ ಮೂಲಕ ತಾಲಿಬಾನಿ ಸಂಸ್ಕೃತಿಯನ್ನ ಭಾರತ ಸರ್ಕಾರ ಒಪ್ಪಿಕೊಂಡು ಬಿಡ್ತು. ಈ ರೀತಿಯಾದ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳಲ್ಲಿ. ತಾಲಿಬಾನ್ ಜೊತೆಗೆ ಭಾರತ ಸಂಪರ್ಕ ಏರ್ಪಡಿಸಿಕೊಂಡಿದ್ರಿಂದ ಆಗಿದ್ದ ಲಾಭ ಏನು? ಈ ದೇಶದ ಪ್ರಧಾನಿಯ ಒಟ್ಟಾರೆ ನಡೆಗಳನ್ನು ಆಫ್ಟರ್ ಆಪರೇಷನ್ ಸಿಂಧೂರ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಮೊತ್ತ ಮೊದಲಿಗೆ ಆಪರೇಷನ್ ಸಿಂಧೂರ್ ಮುಗಿದ ತಕ್ಷಣ ನರೇಂದ್ರ ಮೋದಿ ಅವರು ಹೋಗಿದ್ದೆಲ್ಲಿಗೆ? ಸಿಪ್ರಸ್ ಅನ್ನೋ ದೇಶಕ್ಕೆ ಹೋದ್ರು. ಎಷ್ಟು ಚಿಕ್ಕ ದೇಶ ಅಂತಂದ್ರೆ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿಬಿಟ್ಟ 15-20 ಸಾವಿರ ಜನ ಇರೋ ದೇಶಕ್ಕೂ ನರೇಂದ್ರ ಮೋದಿ ಹೋಗ್ತಿದ್ದಾರೆ ಅಂತ. ಅವನಿಗೆ ಗೊತ್ತೇ ಇರಲಿಲ್ಲ ಸಿಪ್ರಸ್ನ ಮಹತ್ವ ಏನು ಅಂತ. ಸಿಪ್ರಸ್ ಟರ್ಕಿ ಪಕ್ಕದಲ್ಲಿರುವಂಥದ್ದು. ಟರ್ಕಿಗೂ ಮತ್ತು ಸಿಪ್ರಸ್ಗೂ ಒಂದು ಬಫರ್ ಲ್ಯಾಂಡ್ ಮಧ್ಯದಲ್ಲಿದೆ. ಟರ್ಕಿ ಅದನ್ನು ತನ್ನದ್ದು ಅಂತ ಹೇಳುತ್ತೆ. ಈ ದೇಶದ ಪ್ರಧಾನಿ ಅಲ್ಲಿ ಹೋಗಿ ನಿಂತುಕೊಂಡು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ಬಂದಿದ್ದು ಯಾರಿಗೆ ಎಚ್ಚರಿಕೆ? ಟರ್ಕಿಗೆ ಎಚ್ಚರಿಕೆ. ಯಾಕೆ ಎಚ್ಚರಿಕೆ? ನನ್ನ ವಿರುದ್ಧ ಪಾಕಿಸ್ತಾನಕ್ಕೆ ಡ್ರೋನ್ ಸಪ್ಲೈ ಮಾಡಿದ್ಯಲ್ಲ, ನಿನ್ನ ವಿರುದ್ಧ ಸಿಪ್ರಸ್ಗೆ ನಾನು ಏನು ಮಾಡ್ತೀನಿ ನೋಡ್ತಾ ಇರು, ಎಚ್ಚರಿಕೆಯಿಂದಿರು ಅಂತ. ನೆಕ್ಸ್ಟ್ ತಂಟೆ ಮಾಡಿದಾಗ ಪಾಕಿಸ್ತಾನ ಟರ್ಕಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಜಾಗ ಬೇಕಿತ್ತು, ಅವ್ರಿಗೆ ಯೂಸ್ ಮಾಡಿದ್ರು ಅವರು.